ದೇವರಹಿಪ್ಪರಗಿ ತಾಲೂಕಿನ ಯಾಲವಾರ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆಯ ನೂತನ ಕಟ್ಟಡ ಹಾಗೂ ವಿದ್ಯಾರ್ಥಿ ನಿಲಯವನ್ನು ವಿಧಿವತ್ತಾಗಿ ಉದ್ಘಾಟಿಸಲಾಯಿತು. ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದ ಈ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಹಾಗೂ ಸಾವಿರಾರು ಭಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಬಳಿಕ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಪ್ರಕಟಿಸಲಾದ ಸ್ಮರಣ ಸಂಚಿಕೆಯನ್ನು ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಅನಂತರ ಮಾತನಾಡಿದ ಶಾಸಕ ಅಪ್ಪಾಜಿ ನಾಡಗೌಡರು, ಶಿಕ್ಷಣ ಸಂಸ್ಥೆಗಳು ಸಮಾಜದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಗಿದ್ದು, ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೂ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಯಾಲವಾರದ ಶಿಕ್ಷಣ ಸೇವೆಯನ್ನು ಶ್ಲಾಘಿಸಿದ ಅವರು ಸಂಸ್ಥೆಯ ಮುಂದಿನ ಬೆಳವಣಿಗೆಗೆ ಶುಭ ಹಾರೈಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಅಧಿಕಾರವು ಸಮಾಜದ ಒಳ್ಳೆಯ ಹಾಗೂ ಸಚ್ಚಾರಿತ್ರ್ಯವಂತ ವ್ಯಕ್ತಿಗಳ ಕೈಯಲ್ಲಿರಬೇಕು ಎಂದು ಕರೆ ನೀಡಿದರು. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರು ಸರಳ ಸಜ್ಜನ ರಾಜಕಾರಣಿಯಾಗಿದ್ದು, ಇನ್ನಷ್ಟು ಜನಸೇವೆ ಮಾಡಲು ಅವರಿಗೆ ಸಚಿವ ಸ್ಥಾನ ದೊರೆಯಬೇಕೆಂಬುದು ತಮ್ಮ ಆಶಯ ಎಂದು ಹೇಳಿದರು. ಜೊತೆಗೆ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ಅಬ್ದುಲ್ ಗನಿ ಮೊಕಂದಾರ್, ಜಿಲ್ಲಾ ವರದಿಗಾರರು, SCN TV ನ್ಯೂಸ್, ಯಾಲವಾರ. ಬಹಳ ಮನಮುಟ್ಟುವ ರೀತಿಯಲ್ಲಿ ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಶಿಕ್ಷಣ ಅಂದರೆ ಕೇವಲ ಪುಸ್ತಕ ಓದುವುದಲ್ಲ, ಶಿಕ್ಷಣ ಅಂದರೆ 4 ಅಕ್ಷರ ಕಲಿಯುವುದಲ್ಲ, ಶಿಕ್ಷಣ ಅಂದ್ರೆ ಕೇವಲ ಎಂಜಿನಿಯರ್ ಆಗೋದಾಗ್ಲಿ, ಡಾಕ್ಟರ್ ಆಗೋದಾಗ್ಲಿ, ವಕೀಲರಾಗೋದಾಗ್ಲಿ, ರಾಜಕಾರಣಿ ಆಗೋದಾಗ್ಲಿ, ಇದು ಕೇವಲ ಅಕ್ಷರದ ಜ್ಞಾನವನ್ನ ಪಡೆದು, ಶಿಕ್ಷಣವನ್ನು ಪಡೆದು, ಹುದ್ದೆಯನ್ನು ಪಡಿತಕ್ಕಂಥದ್ದು ಮಾತ್ರ ಅಲ್ಲ. ಆ ಶಿಕ್ಷಣಕ್ಕೆ ನಿಜವಾದ ಒಂದು ಅರ್ಥ ಬರಬೇಕಾದ್ರೆ ಮನುಷ್ಯರಲ್ಲಿ ಒಂದು ಸಂಸ್ಕಾರ ಬರಬೇಕು. ಅದೇ ಇವತ್ತು ರಂಭಾಪುರಿ ಪೀಠದ ಮೂಲ ಘೋಷಣೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೂಲ ಘೋಷಣೆ ಏನ್ ಘೋಷಣೆ? ರಂಭಾಪುರಿ ಪೀಠದಿಂದ ಇರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಕಲ್ಯಾಣ ಅನ್ನುವಂಥ ಮಾತನ್ನ ನೀವು ಯಾರು ಕೂಡ ಬರೀತಕ್ಕಂಥದ್ದು. ಮಾನವ ಧರ್ಮಕ್ಕೆ ಜಯವಾಗಲಿ. ಅರ್ಥ ನಾವೆಲ್ಲರೂ ಒಂದಾಗಿ ಆ ಒಂದು ದೃಷ್ಟಿಯಿಂದ ನಾವು ಬಾಳೋದಾದರೆ ನಾವು ದೇಶವನ್ನ ಕಟ್ಟಬಹುದಾಗಿದೆ. ಅದರ ಜೊತೆ ನಾವು ಮೊದಲನೇದಾಗಿ ನಮ್ಮ ಸಮಾಜವನ್ನ ಕಟ್ಟಬಹುದಾಗಿದೆ. ವಿಭಿನ್ನವಾದಂತಹ ವಿಚಾರಗಳಿಗೆ ನಾವು ಹೋಗ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದೇ ಇವತ್ತು ಶಿಕ್ಷಣದ ಮೂಲ ಆಗಿರಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾನು ನೋಡಿದ್ದೇನೆ, ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ, ಪೇಷಂಟ್ಗಳು ಆಸ್ಪತ್ರೆಗೆ ಹೋಗ್ತವೆ. ಹೋದಂತಹ ಸಂದರ್ಭದಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಸರ್ಕಾರಿ ದವಾಖಾನೆಯನ್ನು ಹೊರತುಪಡಿಸಿ ಕೆಲವೊಂದು, ಎಲ್ಲರೂ ಅಂತ ಹೇಳೋದಿಲ್ಲ, ಏನ್ರಿ 4 ಲಕ್ಷ ಖರ್ಚಾಗುತ್ತೆ, 2 ಲಕ್ಷ ಖರ್ಚಾಗುತ್ತೆ, ಅಡ್ವಾನ್ಸಿಗೆ ಇಷ್ಟು ಕಟ್ಟ್ರಿ ಅಂತ ಹೇಳ್ತಾರೆ. ಅದನ್ನ ಮೊದಲ OPDಯಲ್ಲಿ ಆ ಪೇಷಂಟ್ ಅನ್ನು ತಗೊಳ್ತಾರೆ. ನೀವು ಎಲ್ಲಿವರೆಗೂ ಹಣ ಕಟ್ಟೋದಿಲ್ಲ, ಆ ಮುಂದಿನ ಚಿಕಿತ್ಸೆ ಪ್ರಾರಂಭ ಆಗೋದಿಲ್ಲ. ಇದರ ಅರ್ಥ ಏನಂತ ನಾವೆಲ್ಲರೂ ಅರ್ಥೈಸ್ಕೋಬೇಕು. ಹೇಳಿ ನೋಡೋಣ, ನಮ್ಮಲ್ಲಿ ಎಲ್ಲಿದೆ ಮಾನವೀಯತೆ? ಒಂದು ಪೇಷಂಟ್ ಸೀರಿಯಸ್ ಆಗಿ ಹೋಗಿರುತ್ತೆ, ಆ ಪೇಷಂಟಿಗೆ ಜೀವವನ್ನ ಕೊಟ್ಟು ಬದುಕಿಸ್ಬೇಕಾದಂಥದ್ದು ಅತಿ ಅವಶ್ಯನೋ, ಅಥವಾ ಹಣ ತಂದು ಕೊಟ್ಟ ಮೇಲೆ ಪೇಷಂಟ್ ಅನ್ನು ಬದುಕಿಸೋ ಪ್ರಯತ್ನ ಮಾಡಬೇಕು. ಅಷ್ಟರಲ್ಲಿ ಎಷ್ಟೋ ಕಡೆ ಪೇಷಂಟ್ ಇರೋದೇ ಇಲ್ಲ, ಪೇಷಂಟ್ ಉಳಿಯೋದೇ ಇಲ್ಲ. ಇಂಥ ಸಂದರ್ಭಗಳೆಲ್ಲ ಅದಕ್ಕೆ ಹೇಳತಕ್ಕದ್ದು ಶಿಕ್ಷಣದಲ್ಲಿ ಸಂಸ್ಕಾರ ಇರಬೇಕು. ನ್ಯಾಯ ಅನ್ಯಾಯವನ್ನ ನಾವು ತೂಕ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಶಿಕ್ಷಣ ಅನ್ನುವಂತ ತಿಳ್ಕೋಬೇಕು. ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಇವತ್ತು ಭ್ರೂಣ ಹತ್ಯೆ
ಬಗ್ಗೆ ನಾನು ಬಂದಾಗ ನಡೀತಾ ಇತ್ತು, ಅವರು ಮಾತಾಡ್ತಾ ಇದ್ರು, ಭ್ರೂಣ ಹತ್ಯೆ ಬಗ್ಗೆ ಮಾತಾಡ್ತಾ ಇದ್ರು. ನನಗೂ ಕೂಡ 2 ಹೆಣ್ಮಕ್ಳ ಗಂಡ್ಮಕ್ಳಿಲ್ಲ. ಆದ್ರೆ ನಾನು ಎಷ್ಟು ಸಂತೋಷದಿಂದಿದ್ದೇನೆ ಅಂದ್ರೆ ಹೆಣ್ಮಕ್ಳು ಇರುವುದರಿಂದ ಸಂತೋಷದಿಂದಿದ್ದೇನೆ. ಗಂಡ್ಮಕ್ಳಿದ್ರೆ ಇಷ್ಟೊತ್ತಿಗೆ ನಾನು ಕೆಳಗಿಳಿಸ್ತಿದ್ರು, ನಾನು ಹಂಗೆ ಹಿಡಿದು ಕೆಳಗಿಳಿಸ್ತಿದ್ರು. ನನಗೇನ್ ಕೊಡ್ತೀವಿ ಕೊಡಂತ ಕೇಳ್ತಿದ್ರು. ಆದ್ರೆ ನನಗೆ ಹೆಣ್ಮಕ್ಳು ಇವತ್ತಿನವರೆಗೂ ಏನು ಕೇಳಿಲ್ಲ. ಪಾಪ ನನಗೆ ಒಂದು ಬಟ್ಟೆ ತಂದು ಕೊಡು ಪಾಪ ಅಂತ ಕೇಳೋದಿಲ್ಲ. ಅಂದ್ರೆ ಇದು ಸಮಾಜದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ, ನಾವು ಬೆಳೆಸ್ತಕ್ಕಂಥ ವ್ಯತ್ಯಾಸ. ನಾವು ಹೆಣ್ಣು ಮಕ್ಕಳನ್ನ ಭಯದಲ್ಲಿ ಬೆಳೆಸ್ತೇವೆ, ಗಂಡು ಮಕ್ಕಳಿಗೆ ಅಚ್ಚೆಯಿಂದ ಬೆಳೆಸ್ತೇವೆ, ಬಹಳ ಅಚ್ಚೆಯಿಂದ ಬೆಳೆಸ್ತೇವೆ. ಇವತ್ತು ನಾವು ನೋಡ್ತೇವೆ, ಈ ಗ್ರಾಮೀಣ ಭಾಗದಲ್ಲಿ ನೋಡ್ತೇವೆ. ಗ್ರಾಮೀಣ ಭಾಗದಲ್ಲಿ ಏನ್ ನೋಡ್ತೇವೆ? ಇವತ್ತು ಯುವಕರು 15ರಿಂದ ಪ್ರಾರಂಭ, 15 ವರ್ಷದಿಂದ ಕೆಟ್ಟ ವ್ಯಸನಕ್ಕೆ ಅಂಟಿಕೊಳ್ತಾರೆ. ಕೆಟ್ಟ ವ್ಯಸನಕ್ಕೆ ಅಂಟಿಕೊಂಡು ಎಷ್ಟೋ ಜನರ ಸಂಸಾರಗಳು ಹಾಳಾಗಿದ್ದಾವೆ. ಅಷ್ಟು ಬೆಳೆದಿರುವಂತ ಯಾಳವ ಗ್ರಾಮ ಕಂಡು ಶಿರಸ್ ನಾಡುಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನ ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರೋದಿಲ್ಲ. ಶಿರಸ್ ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ ರಾಜಕಾರಣಿಕವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನ ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನೋವುಗಳನ್ನು ಪರಿಹರಿಸುವಂತ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರೋದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದ್ರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಏನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ, ಆದರೆ ಇಲ್ಲಿಯ ಜನರ ಸ್ವಭಾವ ಏನು ಅಂದ್ರೆ ಯಾರೇ ಅಧ್ಯಕ್ಷರಾಗಿದ್ರು ಎಲ್ಲ ನಿರ್ದೇಶಕ ಮಂಡಳಿಯವರು ಒಕ್ಕಟ್ಟಿನಿಂದ ಒಳ್ಳೆಯ ರೀತಿಯಿಂದ ಸಂಸ್ಥೆ ನೀವು ಬೆಳೆಸಿಕೊಂಡು ಬಂದಿದ್ದೀರಲ್ಲ, ಇದನ್ನು ಎಷ್ಟು ಕೊಂಡಾಡಿದ್ರೂ ಬಹಳ ಕಡಿಮೆಯಾಗಿದೆ. ಬಹುಶಃ ಸುಂದರವಾದಂಥ ಪ್ರೌಢಶಾಲೆ ಕಟ್ಟಡವನ್ನು ಕಟ್ಟಿದ್ದೀರಿ. ಕೊಠಡಿಗಳು ಕಡಿಮೆ ಆದ ಕಾರಣ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ಅನೇಕ ಪ್ರೌಢಶಾಲೆಯ ಕೊಠಡಿಗಳನ್ನು ಕಟ್ಟಿಸಿ ಉದ್ಘಾಟನೆ ಮಾಡಿಸಿದ್ದೀರಿ. ಇನ್ನೊಂದೆಡೆ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿ ಇವತ್ತು ಅದಕ್ಕೂ ಕೂಡ ಸ್ವಂತ ಸುಂದರವಾದಂಥ ಕಟ್ಟಡವನ್ನು ಮಾಡಿ ಇವತ್ತು ಜಗದ್ಗುರುಗಳಿಂದ ತಾವೇನು ಉದ್ಘಾಟನೆ ಮಾಡಿಸಿದ್ದೀರಿ, ಈ ಎರಡೂ ಕಾರ್ಯವೂ ಕೂಡ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘದ ಸುವರ್ಣ ಮಹೋತ್ಸವಕ್ಕೆ ಹೊನ್ನ ಕಳಸವನ್ನು ಇಟ್ಟಂತೆ ಆಗಿದೆ ಅನ್ನುವಂಥ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದೊಂದು ದಿನ ಈ ಸಂಸ್ಥೆ
ಅಮೃತ ಮಹೋತ್ಸವ ಶತಮಾನೋತ್ಸವ ಆಚರಿಸಿಕೊಳ್ಳುವಂತಹ ಸೌಭಾಗ್ಯ ಪ್ರಾಪ್ತಿಯಾಗಲಿ. ಸಂಘದ ಎಲ್ಲ ಪದಾಧಿಕಾರಿಗಳು ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಹೆಚ್ಚು ಹೆಚ್ಚು ಬೆಳೆಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗ್ತೀರಿ ಅನ್ನುವಂಥ ಆತ್ಮವಿಶ್ವಾಸ ರಂಭಾಪುರಿ ಜಗತ್ತೊಳಗಿದೆ. ಒಂದು ಸಂಸ್ಥೆ ಪ್ರಬಲವಾಗಿ ಬೆಳಿಬೇಕಾದ್ರೆ 3 ಜನರು ಬಹಳ ಮುಖ್ಯ. ಸಂಸ್ಥೆಯನ್ನು ಕಟ್ಟಿದವರು ಒಂದು ಭಾಗ ಆದರೆ ಆ ಸಂಸ್ಥೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿಗಳನ್ನು ಪಾಲಕ ಪೋಷಕರು ಆ ಶಾಲೆಗೆ ಕಳಿಸುವಂಥದ್ದು ಮತ್ತೊಂದು ಭಾಗ. ಇನ್ನೊಂದು ಭಾಗ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಶಿಕ್ಷಕರ ಜವಾಬ್ದಾರಿ ಬಹಳ ದೊಡ್ಡದು. ಇವತ್ತು ಉತ್ತಮವಾದಂಥ ಶಿಕ್ಷಕರು ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ಅವರ ಪಾತ್ರ ಬಹಳಷ್ಟು ದೊಡ್ಡದಿರ್ತಾ ಇದೆ.